ಏನ್ ರಮ್ಯಾ, ನಿಮ್ಮೂರಾಗ ಆಂಟಿ ಇದ್ದೀರಲ್ಲ ಸೂಪರ್. ಒಬ್ಬೊಬ್ರು ಒಂದೊಂದು ವೆರೈಟಿ. ಹಾ, ಎಷ್ಟು ಚೆನ್ನಾಗವ್ರೆ ಆಂಟಿ ಇದ್ದೀರೋ. ವಾ, ಈ ಸ್ಪೆಕ್ಸ್ ಹಾಕಿರೋ ಆಂಟಿ ಬಂದು ಸೂಪರ್ ಆಗವಳೆ. ಓಹ್, ಚೂಡಿದಾರ ಆಂಟಿನೂ ಅಷ್ಟೇ. ಆಂಟಿ ಇನ್ನ ಹಿಂದ್ಗಡೆ ನಿಂತಿದ್ರಲ್ಲ, ಅವ್ರಾಗ ಮಗ ಈ ಕಡೆ ಟರ್ನ್ ಮಾಡ್ರೆ. ವಾ, ನೀವ್ ಇದ್ದಿದ್ದು ಸೂಪರ್. ಓಹ್, ಇಲ್ಲೊಂದು ಬ್ಯೂಟಿಫುಲ್ ಆಂಟಿ ಐತೆ. ರಮ್ಯಾ, ನಿಮ್ಮೂರಾಗ ಏನು ಆಂಟಿಗಳು ಇಷ್ಟೊಂದು ಸೂಪರ್ ಆಗವ್ರೆ. ಇವ್ರನ್ನೆಲ್ಲ ಹಾಕೊಂಡು ಒಂದು ಫಿಲಮ್ ಮಾಡ್ಬೇಕು, ನಾನು ನನ್ನ ಎಂತೀರೋ ಅಂತ. ಮಾಡ್ತೀನಿರಲೇ, ಈಗ ಪಿಕ್ಚರ್ ಮಾಡ್ತೀನಿರಾ. ನೀನೇ ಹೀರೋ, ಇವರೆಲ್ಲ ಹೀರೋಯಿನ್ಗಳ. ನಾನು ದುಡ್ಡು ಹಾಕಿ ಪಿಕ್ಚರ್ ಮಾಡ್ತೀನಿರಾ. ಈ ಆಂಟಿ ಯಾರು? ಹಾ, ನಿರ್ಮಲ ಬರೈತಾ? ಅಯ್ಯೋ ಆಂಟಿ, ನಾನೇನ್ ಮಾಡ್ದೆ? ಯಾಕೆ ನನ್ ಕತ್ತಿಕ್ಕಂತ ಕತ್ತಿ ಇಟ್ಟಿದ್ದೀರಾ? ತೆಗಿರಿ ಚಾಕು, ಇದು ಕತ್ತಿ ಅಲ್ಲ. ತೆಗಿರೆ. ಏನನ್ ಕಟ್ಟಿದ್ಯಾ? ಹಾ, ನಾನು ನನ್ನ ಎಂತೀರಂತ ಪಿಕ್ಚರ್ ತೆಗಿತೀಯಾ? ನಿನ್ ಮಕ ನೋಡ, ನಿನ್ ಮಕ ಮುಚ್ಚೋಗ. ನನ್ ಮಗಳಿಗೆ ಫೋನ್ ಮಾಡಿ ನನ್ ಮಗಳನ್ನ ಬೆದರಿಸ್ತೀಯನಾ? ಹಾ, ಯಾರಂಟಿ ನಿನ್ ಮಗಳು? ಏಯ್ ಗುಬೆ, ರಮ್ಯಾ ಇನ್ಯಾರು? ಬಾಯಿ ಮುಚ್ಚರಮ್ಮ ಸಾಕು. ರಮ್ಯಾ ನಾನ್ ತಾಳಿ ಕಟ್ಟಿರೋ ಎಂತಿ. ಅಯ್ಯೋ, ನೀನು ಬಾಯ್ಕ್ ಮುಂಡಾಕ ಏನೋ ಏನ್ ಹಂಗಂತ ಇದೆಯಾ? ನನ್ನ ಮಗಳಿಗೆ ಯಾವಾಗ ತಾಳಿ ಕಟ್ಟೆ? ಹಾ, ತೆಗಿಯಮ್ಮ ಕತ್ತಿನ. ಯಾರನ್ನೋ ಬೇರೆಯವ್ರನ್ನ ಕೇಳ್ದಂಗೆ ಬಂದವಳು. ತಡಿ ಅಮ್ಮನ ನನ್ನಂತೆ ಹತ್ರ ನಾನು ಕೇಳ್ತೀನಿ. ಅವಳಿಗೋಸ್ಕರ ನಾನು ದುಡ್ಡು ಎಷ್ಟು ಖರ್ಚು ಮಾಡಿಲ್ಲ. ಏನೇ ಇದು ಸುನಂದಿ, ಇವನು ಏನು ಹೇಳ್ತಾವನೆ ನಂಗೊಂದು ಅರ್ಥ ಇಲ್ಲ. ಅಯ್ಯೋ ರಮ್ಮಿಂದು ನಿಮ್ದು ಏನಂತ ಹೇಳ್ಬಾರ್ದಾ? ನಾನು ಇವಳ ಜೊತೆಗೆ ಮದುವೆಯಾಗಿ 8 ತಿಂಗಳು ಸಂಸಾರ ಮಾಡಿದ್ದೀನಿ. ನಾನು ಜೈಲ್ಗೆ ಹೋದಾಗ ಇವಳು ಬಸ್ರಿ. ಇವಾಗ ಮಗು ಎಲ್ಲ ಅಂತ ಕೇಳಿದ್ರೆ ಮಗು ಇಲ್ಲ ಬಿಸಾಕದ್ನಿ ಅಂತ ಹೇಳ್ತಾವಳೆ. ಮಗು ಬೇರೆ ಆಗುತ್ತೇನೆ ರಮ್ಯಾ ನಿಂಕ? ಅಯ್ಯ, ನೀನು ಬಾಯಿಗೆ ಮಣ್ಣಾಕ ಸುನಂದಿ ಏನಂತ ಕೇಳ ನಮ್ಮನ್ನ ಕರ್ಕೊಂಡ್ ಬಂದಿದ್ದು. ಅದ್ಯಾವನ ಫೋನ್ ಮಾಡಿ ರಮ್ಯಾಕ ಐ ಲವ್ ಯು ಅಂತ ಹೇಳು ಅಂತ ಹೇಳ್ತಾವನೆ. ಅದಕ್ಕೆ ಬರ್ರಿ ಅಂತ ಕರ್ಕೊಂಡ್ ಬಂದೆ. ಇದೇನ ಇವ್ನು ಹಿಂಗೆ ಹೇಳ್ತಾವನೆ ಮದುವೆ ಆಗಿದ್ನಿ ಅಂತ? ಮಗು ಬೇರೆ ಅದೇ ಅಂತವನಲ್ಲೇ. ಏನೇ ಇದು ಕತೆ? ತೆಗಿಯಮ್ಮ ಕತ್ತಿನ. ನನ್ನ ಹೆಂಡ್ರ ಹತ್ರ ನಾನು ಕೇಳಿದ್ರೆ ಇವರೆಲ್ಲ ಬಂದು ಹೋಗ್ತಾರೆ ಅಲ್ಲಾಡ್ಕೊಂಡು. ಏ ರಮ್ಯಾ, ನಡಿ ಹೋಗೋಣ. ನಾನು ಬರಲ್ಲ, ನಿಮ್ ಜೊತೆ ಇರಕ್ಕೆ ಇಷ್ಟ ಇಲ್ಲ ನಂಕ. ಲೇ, ಯಾವಳ ಕಿತ್ತದಳ? ಇವ್ನು ಹೇಳ್ತಾರ ನಿಜವೇನೇ? ಹಾ, ಅಲ್ಲೇ ರಮ್ಯಾ, ನಿಮ್ಮ ಅಮ್ಮನು ನಿಮ್ಮ ಅಪ್ಪನ ಇರಿಲ್ಲ, ಮದುವೆ ಮಾಡಿಸ್ತಾ ಇರಲಿಲ್ಲ. ಅವ್ರು ಕಾಣಿಸ್ತೀರ ಮದುವೆ ಮಾಡ್ಕೊಂಡಿರೋದು ನೀನು? ಹಾ, ಲಕ್ಷ್ಮಂದಿ ಕೇಳೆ. ಲೇ, ಯಾವನ ಬಾರ ಕಡಿಕ? ಏನಾಗಂತ ಇದ್ಯಾ? ಯಾವನವನಂತ ಮುಚ್ಕೊಂಡ್ ಬಾರಲ್ಲ ಐತಲೇ. ನನ್ನ ಮಗಳ ಹತ್ರ ಮಾತಾಡ್ಬೇಕು. ನಮ್ಮ ಅತ್ತೆನ ನೀನು? ಅತ್ತೆ 7 ಲಕ್ಷ ದುಡ್ಡಿದ್ರೆ ಅರ್ಜೆಂಟಾಗಿ ಕೊಟ್ಬಿಡುತ್ತೆ. ಯಾವನ ಮೋಸ ಮಾಡ್ಬಿಟ್ನೋ, ಜೊತೆಗೆ ಹಾಕೊಂಡು ತಿರ್ಗಿ ನನ್ನ ಹತ್ರ ಇದ್ದಿದ್ದು ಅಷ್ಟೇ ಇಷ್ಟು ಕಾಸುಗಳೆಲ್ಲ ನುಂಗಿ ನೀರು ಕುಟ್ಬಿಡ್ತಂತೆ. ಮೋಸ ಹೋಗ್ಬಿಟ್ನೆ. ಇವಾಗ ಅರ್ಜೆಂಟಾಗಿ 2 ಲಕ್ಷ ರೂಪಾಯಿ ದುಡ್ಡು ಬೇಕತ್ತೆ, ಕೊಡ್ತೀನಿ ಬಾರಾಯ್ತಲೇ. ಬಾರಾಯ್ತಾ? ನಮ್ಮ ಅತ್ತೆ ಕಾಸು ಕೊಡ್ತಾರಂತೆ. ಅದೇ ಯಾಕತ್ತೆ ನನ್ನ ನೆಂಟು ನೋಯ್ತಾ ಇದೆಯಾ? ಏನೇ? ಲೇ ಮೋಸ್ಕತ್ತಿ, ನೀನು ಹೇಳಿದ್ದೇನು ಮಾಡಿರೋದೇನು? ಅವನು ನೀನು ಮದುವೆ ಆಗಿದ್ರೇನೆ ಮಾತಾಡೆ. ಅತ್ತೆ, ಮದುವೆ ಆಗಿದ್ದು ನಿಜವೇ. ನಾನು ಜೈಲ್ಗೆ ಹೋದಾಗ ಇವಳು ಬಸ್ರಿ. ಮಗು ಇಲ್ಲಂತೆ ಇವಾಗ. ಅವಳು ಯಾಕತ್ತೆ ಹೋಯ್ತಾ ಇದೆಯಾ? ನಾನೇ ಒಂದಿಸ್ಕು ಒಂದೇಟ್ ಆಗ್ದನಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕ, ಇವಾಗ ಬೀಳ್ತಾವ ನಿಂಕ. ಮಾತಾಡೆ. ಯಾಕೆ ನಿನ್ ಪಾಲಕ್ ನಾನು ನಿಮ್ಮ ಅಪ್ಪನ ಸತ್ತೋಗಿದ್ರ ಅಷ್ಟು ಅರ್ಜೆಂಟಾಗಿ ಮದುವೆ ಆಗೋದು ಏನಿತ್ತು ನಿಂಕ? ಲೇ ರಮ್ಯಾ, ನಿಮ್ಮ ಅಮ್ಮನ ಕೇಳ್ತಾವಳಲ್ಲ, ಮಾತಾಡೆ. ಅಷ್ಟು ಅರ್ಜೆಂಟಾಗಿ ಮದುವೆ ಆಗೋದು ಏನಾಯ್ತು ನಿಂಕ? ಮಾತಾಡೆ. ಅಮ್ಮ, ಅಪ್ಪನ ಕುಡಿತಾ ಇದ್ನಲ್ಲ, ಎಲ್ಲ ಕುಡ್ದು ಹಾಳು ಮಾಡ್ತಾ ಇದ್ನಲ್ಲ. ಹೆಂಗೂ ನಿಮ್ ಕೈಲಿ ಮದ್ವೆ ಮಾಡಕ್ ಆಗಲ್ಲ. ಹೆಂಗೂ ಇವ್ನು ರಾಕೇಶ್ ನಾನು ಇಷ್ಟಪಟ್ಟಿದ್ನಲ್ಲ, ಮದ್ವೆ ಆಗೋಣ ಅಂತ ಆಗ್ಬಿಟ್ನಮ್ಮ. ನನ್ ತಪ್ಪಾಗೋಯ್ತಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಪಾಪಿ, ನಮ್ ಕಷ್ಟ ಅಂತ ನಿನ್ ಜೀವನ ಹಾಳು ಮಾಡ್ತಾ ಇದ್ರೇನೆ ನಾವು. ನಿನ್ ಜೀವನ ಹಾಳು ಮಾಡ್ತಾ ಇದ್ರ? ಒಂದ್ ಒಳ್ಳೆ ಕಡೆ ಕೊಟ್ಟೆ ಮದುವೆ ಮಾಡ್ತಾ ಇದ್ರೆ ಎಂತ ಕೆಲಸ ಮಾಡ್ಕೊಂಬಿಟ್ಟೆ? ನಿನ್ ಜೀವನ ನೀನೇ ಹಾಳು ಮಾಡ್ಕೊಂಬಿಟ್ಟಲ್ಲೇ. ಇವ್ರೇನು ಬರೀ ಕಂಠಪುರಾಣದಲ್ಲಿ ತೆಗಿತಾವಳೆ. ಅವಳ ಅಮ್ಮು ಜೊತೆಗೆ ಸೇರಿ ಇರೋ ಬರೋ ಕಾಸನ್ನೆಲ್ಲ ಕಿತ್ಕೊಂಡು ಮುಂಡ ಮೋಸಿದ್ಲ ನಂಗೆ. ಇವಾಗ ಇವಳ ಹತ್ರ ಕಾಸು ಇಸ್ಕೊಳಕ್ ಬರೋಣ ಅಂತಂದ್ರೆ ಇವೆಲ್ಲ ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಾವೆ. ಒಳ್ಳೆ ಕೆಲಸ ಐತೆ. ಏನ್ ಮಾಡೋದು ಇವಾಗ? ಅವಳ ಅಮ್ಮ ಬೇರೆ 50,000 ಕೊಡು ಅಂತವಳೆ. ಲೈ ಬೇಡ ಲೈ. ಏನಮ್ಮ ಏನೋ ಹಂಗ್ ಮಾತಾಡ್ತೀಯಾ? ಲೇ ಅಂತ ಅವಾಗ ಹೀರೋಯಿನ್ ಮಾಡ್ತೀನಿ ಅಂತ ಇದ್ದೆ, ಇವಾಗ ಏನಮ್ಮ ಅಂತ ಇದ್ಯಾ? ಬರೀ ಗಿಲಿಟ್ ನನ್ ಮಗ ಇದ್ದಂಗಿದ್ಯಾ ನೀನು. ಏ ರಮ್ಯಾ, ಕಾಸು ಕೊಡೆ. ಯಾವ್ದೋ ಕಾಸು? ಯಾವ ಕಾಸು ಕೊಟ್ಬಿಟ್ಟಿದ್ಯಾ? ಅವಳ್ಕ ಕಾಸು ಕೊಡ್ಬೇಕಂತೆ. ಕಾಸು ನಡಿಯ ಇಲ್ಲಿಂದ. ನೋಡ, ನಾನು ಇವಾಗ ಹೇಳ್ತಾ ಇದ್ದೀನಿ, ಕಾಸು ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ಅವಳು ಮದುವೆ ಆಗಿರೋದು ನಿಮ್ಮೂರಾಗೆಲ್ಲ ಹಂಚ್ಬಿಡ್ತೀನಿ. ಪೇಪರ್ ಹಂಚಿದಂಗೆ ಫೋಟೋಗಳು ನೋಡ್ಕ. ಹಂಚೋಗ. ಯಾರು ಬೇಡ ಅಂತಂದ್ರು? ನಮ್ ಕೆಲ ತಿಳಿದಿದ್ದಾಯ್ತಲ್ಲ, ಇನ್ನೇನು ನೀನು ಹಂಚೋದ? ಹೋಗ ಇಲ್ಲಿಂದ. ದುಡ್ಡು ಕೊಡಿಲ್ಲ ಅಂತಂದ್ರೆ ನನ್ನ ಮಗು ನನಗೆ ಕೊಡಮ್ಮ. ನನ್ನ ಮಗು ಕೊಡ. ಇಲ್ಲ, ನಿನ್ನ ಮಗು ಸತ್ತೋಯ್ತು. ಏನು ಮಾತಾಡ್ಬೇಡ, ಸುಮ್ಮನೆ ಇರಮ್ಮ. ನನ್ನ ಮಗು ಇಲ್ಲಮ್ಮ, ಸತ್ತೋಯ್ತಮ್ಮ. ಥೂ ಪಾಪಿ, ಮಗು ಸತ್ತೋಯ್ತು ಅಂತ ಹೇಳ್ತಾ ಇದ್ಯಾ? ಏನೇ ಬಂದಿತ್ತು ನಿನಗೆ ರೋಗ ಮಗು ನೋಡ್ಕೊಳಕ್ಕೆ? ನಿನಗೇನೋ ಬಂದಿತ್ತು ರೋಗ? ನನ್ನ ಮದುವೆ ಆಗಿ ನಿನ್ನ ಜೊತೆ ಇದ್ರು ಬೇರೆ ಹುಡುಗಿರ್ ಸಹವಾಸ ಬೇಕಲ್ಲ ನಿನಗೆ? ಯಾವಳ ಒಬ್ಬಳು ಸರಿಯಾಗಿ ಮಾಡಿದ್ಲು ಬಿಡು ನಿನಗೆ. ಅಯ್ಯೋ ಪಾಪಿ, ಮಗುನೂ ಇಲ್ದಂಗೆ ಮಾಡಿದೆ. ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬಂದು ಸಾಕ್ಷಿನೂ ಹೇಳ್ದೆ. ನಿನಗಂತೂ ಒಳ್ಳೇದಾಗಲ್ಲ. ನಿನ್ ತಾತದ ಒಳ್ಳೇದು. ಹೋಗಿ ಬದುಕೋ, ಹೋಗೋ, ಎಲ್ಲೋ ಹೋಗೋ ಇಲ್ಲಿಂದ. ಬರಬೇಡ ಇನ್ನೊಂದ್ಸತಿ ನನ್ನ ಮಗಳ ಸುದ್ದಿಗೆ ಬಂದಿದ್ದಿ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಇಲ್ಲ ನನ್ನ ಹೆಂಡತಿ ಅವಳು. ಹೋಗ ಇಲ್ಲಿಂದ, ಹೋಗು ಅಂತ ಹೇಳ್ತಾ ಇದ್ರಿ. ಇಲ್ಲೇ ನಿಂತ್ಕೊಂಡು ಪುರಾಣ ಹೇಳ್ತಾ ಇದ್ಯಾ?
ಇನ್ನು ಮೇಲೆ ನಿನ್ ಹೆಂಡತಿ ಎಲ್ಲ ಡೈವರ್ಸ್ ನೋಟಿಸ್ ಬರ್ತೈತೆ, ಅದಕ್ಕೆ ಸೈನ್ ಹಾಕಿ ಕಳ್ಸೋ. ಬೇಕಾಗಿಲ್ಲ ನಿನ್ ಸಂಬಂಧ ಅವಳಿಗೆ. ರಮ್ಯಾ, ಇವ್ರ ಮಾತೆಲ್ಲ ಕೇಳ್ಬೇಡ, ಬಾ ಹೋಗೋಣ. ಆಗಿದ್ದಾಯ್ತು. ಇಲ್ಲ ನಿನ್ ಜೊತೆಗೆ ನಾನು ಬರಲ್ಲ, ನಂಗಿಷ್ಟ ಇಲ್ಲ ನಿನ್ ಜೊತೆಗಿರಕ್ಕೆ. ಆಯ್ತಲ್ಲೋ, ಕೇಳಿಸ್ಕೊಂಡಲ್ಲ, ನಡಿ ಇಲ್ಲಿಂದ. ಏಯ್, ಓದ್ತಿಯಲ್ಲ ದೊಣ್ಕೊಳತ್ಕೊಂಡು ನಡು ಮುರಿಬೇಕಾ? ಹಾ, ಏಯ್ ಹೋಗ, ಹೋಗಿಲ್ಲಿಂದ. ಇನ್ನೊಂದ್ಸರಿ ನಮ್ಮೂರು ಹುಡುಗಿ ಸುದ್ದಿಗೆ ಬಂದಿದ್ದೆ ಅಂದ್ರೆ ನಿಂಗೆ ಬೀಳ್ತಾವೆ ಏಟುಗಳ. ಓ, ಏನು ನನಗೆ ಡೈವರ್ಸ್ ಕೊಟ್ಬಿಟ್ಟು ನೀವೆಲ್ಲ ಸೇರಿ ನನ್ನ ಹೆಂಡತಿಗೆ ನನ್ನ ಮದುವೆ ಮಾಡ್ಬೇಕು ಅಂತಿದ್ದೀರೇನಾ? ಆ ವಿಷಯ ನಿನಗೆ ಬೇಕಾಗಿಲ್ಲ, ಅದು ನಮ್ಮ ಇಷ್ಟ. ನಡಿಯೋ ನೀನು ಇಲ್ಲಿಂದ. ಮಾವು, ನೀವೆಲ್ಲ ಮಾಡ್ತಾ ಇರೋದು ತಪ್ಪು. ನನ್ನ ಹೆಂಡತಿನ ನನ್ನಿಂದ ದೂರ ಮಾಡ್ತಾ ಇದ್ದೀರಾ? ಹಾ, ನೀವು ಮಾಡ್ತಾ ಇರೋದೆಲ್ಲ ತಪ್ಪಮ್ಮ. ತಪ್ಪೋನಪ್ಪ, ಅದೆಲ್ಲ ನಿನ್ಗೆ ಬೇಕಾಗಿಲ್ಲ. ನೀನು ಡೈವರ್ಸ್ ಕೊಡ್ಬೇಕು, ಕೊಡಿಸ್ತೀನಿ ಅಷ್ಟೇ. ಜಾಗ ಖಾಲಿ ಮಾಡಿ ಇಲ್ಲಿಂದ. ನೀನು ಅವಳು ಕರ್ಕೊಂಡೋಗಿ ಇಟ್ಕೊಂಡ್ರು ನೀನು ಬೇರೆ ಹೆಂಗಸರು ಸವಾಸ ಮಾಡಿರ್ತೀಯ ಅನ್ನೋದಕ್ಕೇನು ಗ್ಯಾರಂಟಿ? ಹಾ, ಏನು ಇವರೆಲ್ಲ ಇಲ್ಲವ್ರೆ? ಇವ್ನು ಯಾರು ಈ ಹುಡುಗನ? ಲೇ ಸುನಂದಿ, ಸುನಂದಿ, ಏನ್ರೇ ಎಲ್ಲ ಇಲ್ಲಿದ್ದೀರಾ? ಈ ಹುಡುಗನ್ಯಾರ್ರೇ? ಲೈ, ಯಾವ್ರಪ್ಪ ನಿಂದು? ಏನು ನಮ್ಮೂರು ಹೆಂಗಸರೆಲ್ಲ ಹಿಂಗೆ ಮುಸ್ಕೊಂಡವ್ರು ನಿಂಕ? ಯಾವ್ದು ನಿಂದು? ಅಂದ ಬೆಂಗಳೂರು. ಬೆಂಗಳೂರು ಸರ ಏನು ಕಿಲಿಕ್ ಬಂದಿರೋದು ನೀನು? ಆಗ ಅಲ್ಲಿ ನಿಂತ್ಕೊಂಡವಳಲ್ಲ ರಮ್ಯಾ, ಅವಳು ನನ್ನ ಹೆಂಡತಿ. ಇನ್ನೊಂದು ಕಿತ ಏನೋ ನಾ ಮಾತಾಡಿದ್ದೆ ಅಂದ್ರೆ ಚಾಕು ತಗೊಂಡು ತೂತು ಸಾಯಿಸ್ಬಿಡ್ತೀನಿ ನೋಡ್ಕೊಂಡು ನನ್ನ ಮಗನೇ. ಅದ್ಯಾವಾಗ ನಾನು 10 ಜನಕ್ಕೆ ಊಟ ಹಾಕಿ ನಿನ್ ಜೊತೆಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸಿದ್ವಾ? ಯಾವಾಗ? ಹೇಯ್, ನೀವು ರಮ್ಯಾ ಅವ್ರ ಅಪ್ಪನಾ? ಲೈ ಊನಾ, ನನ್ನ ಮಗಳನ್ನ ಯಾವಾಗ ಮದುವೆ ಅದ ನೀನು? ನನ್ನ ಹೆಂಡತಿ ಅಂತ ಹೇಳಕ್ಕ? ಆಯ್ತು, 1 ವರ್ಷ ಆಯ್ತು ಮದುವೆ ಆಗಿ. ಮದುವೆಯಾಗಿ 1 ವರ್ಷ ಆಯ್ತು. ಏನ ಸುನಂದಿ, ಇವನು ಏನೋ ವಿಚಿತ್ರವಾಗಿ ಹೇಳ್ತಾವನಲ್ಲೇ. ಯಾರೋ ಇವನು? ಹಾ, ಅಯ್ಯೋ, ಅವನ್ಕೇನೋ ಹುಚ್ಚಿದೆ ಅಂತೇಳು. ಹುಚ್ಚ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಬಂದವನಂತೆ. ಅದಕ್ಕೆ ನಾವಿಲ್ಲಿ ಸೋದಿಗೆ ಬಂದಿದ್ರೆ ನಮ್ಮ ಹತ್ರ ಬಂದು ಏನೋ ಮಾತಾಡ್ತಾವನೆ. ಹೊರಟೋತಾನೆ ಹೇಳೋಣ. ಹೇಯ್ ಹೋಗ ಹುಚ್ಚ, ಏನೋ ಮಾತಾಡ್ಬೇಡ, ಹೋಗ ಇಲ್ಲಿಂದ, ಹೋಗ ನೀನು. ಬಾವು, ಏನೋ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡಿರಮ್ಮ. ನಂಗೇನು ಹುಚ್ಚಿಡ್ದೈತೇನಮ್ಮ? ಹಾ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ಕೋದ್ರಂತ. ನಿನ್ನ ಮಗಳು ನಾನು ಹೆಂಡ್ತಿನೇ. ನಾನು ಜೈಲ್ಗೆ ಹೋಗೋವಾಗ ನಿನ್ನ ಮಗಳು ಬಸ್ರಿ ಆಗಿದ್ಲು. ನನ್ನ ಯಾಕಪ್ಪ ಹೋಯ್ತಾ ಇದೆಯಾ? ಏಯ್, ಕರೆಕ್ಟಾಗಿ ಮಾತಾಡೋ. ಹೆಂಗಂದ್ರೆ ಮಾತಾಡಿದ್ವಿ ಅಂದ್ರೆ ನಂಗೆ ಗೆಟಗಿತ್ತಿದ್ಯಾ? ನಾನು ಇರೋ ನಿಜನೇ ಹೇಳ್ತಾ ಇರೋದು. ರಮ್ಯಾ ಹಾಸ್ಟೆಲ್ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಬೇರೆ ಕಡೆ ರೂಮ್ ಮಾಡ್ಕೊಂಡಿದ್ಲು. ಆವಾಗ ಪರಿಚಯ ಆಗಿತ್ತು ನನಗೆ. ನಾವಿಬ್ರು ಲವ್ ಮಾಡಿ ಮದುವೆ ಆದ್ರಿ. ಮದುವೆ ಆಗ್ಬಿಟ್ಟು 7-8 ತಿಂಗಳು ನನ್ನ ಜೊತೆನೇ ಇದ್ಲು. ನಾನೇನೋ ಹಿಂಗೆ ಪ್ರಾಬ್ಲಮ್ ಆಗಿ ಜೈಲ್ಗೆ ಹೋದೆ. ಅವಾಗ ರಮ್ಯಾ ಪ್ರೆಗ್ನೆಂಟು. ಅವನ ಮಾತನ್ನು ನಂಬೇಡ ನೀನು. ಅವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು, ಅವನು ಹುಚ್ಚುನ. ಇಲ್ಲ, ನಾನು ಹೇಳ್ತಾ ಇರೋದು ನಿಜನೇ. ಏನಮ್ಮ, ನಿರ್ಮಲಮ್ಮ, ಸರೋಜಮ್ಮ, ಸುಶೀಲಾ, ಫಾತಿಮಾ, ಏನಿದೆಲ್ಲ ನೀನು? ಯಾವಣ ನಮ್ಗೇನು ತಿಳಿದು ಆ ಹುಡುಗನ ಬಾಯಿಗೆ ಬಂದಂಗೆಲ್ಲ ಒದರ್ತಾವನೆ. ಏಯ್, ಯಾವನವನ? ನಡಿ, ನಮ್ಮ ಮನೆಗೆ ನಡಿಯ, ಮನೆ ಕೂತ್ಕೊಂಡು ಮಾತಾಡೋಣ. ನಡಿ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ನಡಿ. ನಾನು ಅವಳು ತಾಳಿ ಕಟ್ಟಿರೋದು ನಿಜನೇ. ನಾನೇ ದಿಗಿ ಬೀಳೆ, ಬರ್ತೀನಿ ನಡಿ. ಏಯ್ ಸುನಂದಿ, ಅವಳು ರಮ್ಯಾನ್ ಕರ್ಕೋ. ಏಯ್, ಯಾವನವನ? ನಡಿಯ, ನಡಿ. ನಡಿ, ನಡಿ, ನಿಮ್ಮ ಮನೆಗಲ್ಲ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ನಡಿ. ಅವಳು ನನ್ನ ಹೆಂಡತಿ ಅಂತ ಹೇಳ್ತೀನಿ ನಡಿ. ಮುಂದುವರಿಯೋದು.